ವೆರಿ ಗುಡ್ ಮಾರ್ನಿಂಗ್. ಇವತ್ತು ನಿಮ್ಮ ಮುಂದೆ ಒಂದು ಸೆಕ್ಯೂರಿಟಿಯ ಟಾಪಿಕ್ ಮತ್ತು ಯು ಪಿ ಎಸ್ ಸಿ ಮೇನ್ಸ್ ಜನರಲ್ ಸ್ಟಡೀಸ್ 3ಯಲ್ಲಿ 100% ಶೋರ್ ಕ್ವಶನ್ ಅಂತ ಯಾವುದಾದ್ರೂ ಇದ್ದರೆ ಅದು ಸೈಬರ್ ಸೆಕ್ಯೂರಿಟಿ ಅಂತ ಕರಿತೇವೆ. ನಿಮಗೊತ್ತು ಜನರಲ್ ಸ್ಟಡೀಸ್ 3ಯಲ್ಲಿ ಸೆಕ್ಯೂರಿಟಿ ಮೇಲೆ 4 ಕ್ವಶನ್ ಅಥವಾ 3 ಕ್ವಶನ್ ಬರುವ ಸಾಧ್ಯತೆಗಳಿದೆ. ಅದರಲ್ಲಿ ಸೈಬರ್ ಸೆಕ್ಯೂರಿಟಿ ಅನ್ನುವಂಥದ್ದು ನಂಬರ್ 1 ಕ್ವಶನ್ ಪ್ರತಿ ವರ್ಷ ಬರ್ತಾ ಇದೆ ಅಂತ. ಏನಿದು, ಯಾಕಾಗಿ ಓದಬೇಕು ಸೈಬರ್ ಸೆಕ್ಯೂರಿಟಿ ಅನ್ನುವಂಥದ್ದನ್ನು ನೋಡ್ತೀವಿ. ಫಸ್ಟ್ ಆಫ್ ಆಲ್ ಸೈಬರ್ ಸೆಕ್ಯೂರಿಟಿ ಅಂದರೆ ಏನು? ಸೈಬರ್ ಸೆಕ್ಯೂರಿಟಿ ಮೀನ್ಸ್ ಇದಿಗೆ ನೆಟ್ವರ್ಕಿಂಗ್, ಹೌದಾ? ನೆಟ್ವರ್ಕಿಂಗ್ ಚಾನಲ್ ವಿಚ್ ಈಗ ಡಿಜಿಟೈಸ್ ಇನ್ ಇಂಡಿಯಾ, ಅಂದರೆ ಡಿಜಿಟಲೈಸ್ ಆಗಿ ಒಂದು ಯಾವುದಾದ್ರೂ ಒಂದು ಕೆಲಸವನ್ನು ಮಾಡ್ತೀವಿ, ಅದು ಸೈಬರ್. ಅದಕ್ಕೆ ಸೆಕ್ಯೂರಿಟಿ ಬೇಡವಾ? ಟೆಫ್ಟ್ ಆಗುತ್ತೆ, ಪ್ರೈವಸಿ ಇರೋದಿಲ್ಲ, ಮಿಸ್ಕಂಡಕ್ಟ್ ಆಗುತ್ತೆ, ಮಿಸ್ಇನ್ಫಾರ್ಮೇಷನ್ ಆಗುತ್ತೆ, ಯಾವುದಾದ್ರೂ ಒಂದು ಟೂಲ್ ತೊಗೊಂಡು ಏನನ್ನಾದರೂ ಕ್ರಿಯೇಟ್ ಮಾಡ್ಬೋದು ಅನ್ನುವಂಥದ್ದು. ಸೊ ಡೆಫಿನೇಷನ್ ಏನು ಅಂದರೆ, ಸೈಬರ್ ಸೆಕ್ಯೂರಿಟಿ ಇಸ್ ದ ಪ್ರೊಟೆಕ್ಷನ್ ಆಫ್ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ನೆಟ್ವರ್ಕ್ ಡಾಟಾ ಕ್ರಿಟಿಕಲ್ ಇನ್ಫಾರ್ಮೇಷನ್ ಸಿಸ್ಟಮ್. ಸೊ ಇದನ್ನು ನೀವು ಇಂಟ್ರಡಕ್ಷನಲ್ಲಿ ಬರಿಬೋದು. ಸೊ ನೆಟ್ವರ್ಕಿಂಗ್ ಅನ್ನುವಂಥದ್ದು ಎಷ್ಟು ಪ್ರಾಮುಖ್ಯ ಅಂದರೆ, ಈಗ ನೋಡಿ ಜನರಲ್ ಆಗಿ ಹೇಳೋದಾದರೆ ಮೊಬೈಲ್ ಫೋನ್ಸ್ ಏನಿದೆ ನಮ್ಮ ದೈನಂದಿನ ನಾವು ಯೂಸ್ ಮಾಡ್ತೀವಲ್ಲ, ಅದು ಸೆಕೆಂಡ್ ಲಾರ್ಜೆಸ್ಟ್ ಆಗಿದೆ ಮ್ಯಾನುಫ್ಯಾಕ್ಚರಿಂಗ್ ಇಂಡಿಯಾದಲ್ಲಿ. ಫಸ್ಟ್ ಯಾವುದು ಅಂತ ಕೇಳಿದರೆ ಚೈನಾ. ಸೊ ಈ ಒಂದು ಪ್ರಕ್ರಿಯೆ ನೋಡಿದಾಗ ಅಬೌಟ್ 56 ಮಿಲಿಯನ್ ಪೀಪಲ್ಸ್ ಹತ್ತಿರ ಒಂದು ಸೈಬರ್ ಸೆಕ್ಯೂರಿಟಿ ಡಾಟಾವನ್ನು ಥ್ರೆಟ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ಕಡೆ. ಆದರೆ ಅಪ್ರಾಕ್ಸಿಮೇಟ್ಲಿ 97% ಪಾಪ್ಯುಲೇಷನ್ ಏನಿಗೆ ಮೊಬೈಲ್ ಯೂಸ್ ಮಾಡ್ತಾರೆ. ಈಗ ಯಾರ ಹತ್ರ ಮೊಬೈಲ್ ಇಲ್ಲ, ಈಗ ಯಾರ ಹತ್ರ ಡಾಟಾ ಇಲ್ಲ. ಸೊ ದೇ ಆರ್ ಹೈರಿಂಗ್ ಮೊಬೈಲ್ ಟು ಎವ್ರಿ ಸ್ಪಿಯರ್. ನೀವು ಜಿಮೇಲ್ ಕಳಿಸ್ತೀರಾ, ಅಥವಾ ನೋಟ್ಸ್ ಮಾಡ್ತೀರಾ, ವೀಡಿಯೋಸ್ ನೋಡ್ತೀರಾ, ಅಪ್ಲೋಡ್ ಮಾಡ್ತೀರಾ, ಎವ್ರಿಥಿಂಗ್ ಇನ್ ಒನ್ ಸ್ಟ್ರೆಚ್ ಬಟನ್. ಸೊ ಇದಕ್ಕೋಸ್ಕರ ಪ್ರೈವಸಿ ಅನ್ನುವಂಥದ್ದು ಇಂಪಾರ್ಟೆಂಟ್. 2017 ಒಂದು ಇಂಪಾರ್ಟೆಂಟ್ ಜಡ್ಜ್ಮೆಂಟ್ ಬಂತು, ಪುಟ್ಟಸ್ವಾಮಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಂತ, ಡಾಟಾ ಇಂಟರ್ಪ್ರಿಟೇಷನ್ ಲೋಕಲೈಸೇಷನ್ ಬಿಲ್ ಅಂತ. ಏನಿದು ಆರ್ಟಿಕಲ್ 21ಗೆ ರೈಟ್ ಟು ಪ್ರೈವಸಿಯನ್ನು 2017 ಸೇರಿಸಿದ್ದಾರೆ. ಸೊ ಇಟ್ ಈಸ್ ಅವರ್ ರೈಟ್. ವಿ ಹ್ಯಾವ್ ಟು ಪ್ರೊಟೆಕ್ಟ್ ಅವರ್ ಇನ್ಫಾರ್ಮೇಷನ್, ವಿ ಹ್ಯಾವ್ ಟು ಪ್ರೊಟೆಕ್ಟ್ ಅವರ್ ಡಾಟಾ ಅನ್ನುವಂಥದ್ದು ಇದರ ಮೂಲ ತಾತ್ಪರ್ಯ. ಈಗ ನೋಡಿ, ಇಂಡಿಯಾ ವರ್ಲ್ಡ್ ಸೆಕೆಂಡ್ ಲಾರ್ಜೆಸ್ಟ್ ಡಿಜಿಟಲ್ ಪಾಪ್ಯುಲೇಷನ್. ವಿ ಹ್ಯಾವ್ 1.43 ಬಿಲಿಯನ್ ಪಾಪ್ಯುಲೇಷನ್, ಅಥವಾ 1.43 ಕ್ರೋರ್ಸ್ ಪಾಪ್ಯುಲೇಷನ್ ಏನಿದೆ, 143 ಕ್ರೋರ್ಸ್. ಅದರಲ್ಲಿ ಸೆಕೆಂಡ್ ಲಾರ್ಜೆಸ್ಟ್ ಡಿಜಿಟಲ್ ಪಾಪ್ಯುಲೇಷನ್ ಇದೆ, 85 ಕ್ರೋರ್ಸ್ ಇಂಟರ್ನೆಟ್ ಯೂಸರ್ಸ್ ಇದ್ದಾರೆ. ಸೊ ಇಮ್ಯಾಜಿನ್ 85 ಕ್ರೋರ್ಸ್ ಇಂಟರ್ನೆಟ್ ಯೂಸರ್ಸು ರ್ಯಾಪಿಡ್ಲಿ ಗ್ರೋ ಆಗ್ತಾ ಇದ್ದಾರೆ ಎವ್ರಿ ಡೇ ಆ್ಯಂಡ್ ಎವ್ರಿ ಅವರ್ಸ್ ಆ್ಯಂಡ್ ಎವ್ರಿ ಸೆಕೆಂಡ್ಸ್. ಯೂಸಿಂಗ್ ಡಿಜಿಟಲ್ ಇಂಡಿಯಾ ಗೊತ್ತು ನಿಮಗೆ. 2015 ಡಿಜಿಟಲ್ ಇಂಡಿಯಾ ಬಂತು, ಸ್ಮಾರ್ಟ್ ಮಿಷನ್ ಬಂತು. ಈಗೆಲ್ಲ ಅಡ್ಮಿನಿಸ್ಟ್ರೇಷನ್ ಕೂಡ ಆಧಾರ್ ಸೀಡಿಂಗ್ ಕೇಳ್ತಾ ಇದೆ. ಆ್ಯಂಡ್ ಯಾವುದೇ ಒಂದು ಫೈಲಿಂಗ್ ಮಾಡೋದು ಈ ಟೆಕ್ನಾಲಜಿಯಿಂದ ಮಾಡ್ತೀವಿ, ಇದರಿಗೆ ಪೇಪರ್ಲೆಸ್ ಫಿನಾಮಿನಾ. ಸೊ ಈಗ ಕೋರ್ಟು ಕೂಡ ಆನ್ಲೈನ್ ಸ್ಟ್ರೀಮಿಂಗನ್ನು ತಂದಿದ್ದಾರೆ. ಜಡ್ಜ್ಮೆಂಟ್ ಪಾಸ್ ಮಾಡೋದಾಗಲಿ, ನೀವು ಲೈವ್ ರೆಕಾರ್ಡಿಂಗನ್ನು ನೀವು ನೋಡ್ಬೋದು ಫಾರ್ ಎ ಪರ್ಪಸ್ ಆಫ್ ಎಜುಕೇಷನಲ್ ಮ್ಯಾಟರ್ಸ್. ಸೊ ಈ ನಿಟ್ಟಿನಲ್ಲಿ ಈ ಗವರ್ನೆನ್ಸಿಂದ ಕ್ಲೌಡ್ AI ಈಗ ಹೋಗಿದೆ. ಈಗ ಭೂಮಿಗೆ ಯಾವುದಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಡಾಟಾ ಸೆಕ್ಯೂರಿಟಿ ಅಥವಾ ಮ್ಯಾನೇಜ್ಮೆಂಟು. ಸೊ ನಿಮಗೆ ಗೊತ್ತಾಗ್ತಾ ಇದೆ ಸೈಬರ್ ಸೆಕ್ಯೂರಿಟಿಯ ಒಂದು ಆಳ ಅಗಲ ಎಷ್ಟಿದೆ ಅಂದರೆ, ಜೊತೆಗೆ ಡೀಪ್ ಓಷನ್ ಅಂತ ಕರೀತಾರೆ. ನ್ಯಾಷನಲ್ ಸೆಕ್ಯೂರಿಟಿ ಲೈಕ್ ಇನ್ ದಿ ಸೈಬರ್ ಸೆಕ್ಯೂರಿಟಿ ಅನ್ನುವಂಥದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಸ್ಲೋಗನ್ ಆಗಿತ್ತು 2017. ಸೊ ಈಗ ನೋಡಿ, ಥ್ರೆಟ್ ಅಂದರೆ ಏನು, ಭಯ. ಅದು ಯಾವ ಥರ ಮಾಡ್ತಾರೆ, ರ್ಯಾನ್ಸಮ್ ತೊಗೊತಾರೆ, ಫಿಶಿಂಗ್ ಮಾಡ್ತಾರೆ, ಟೆಫ್ಟ್ ಮಾಡ್ತಾರೆ. ಅಂದರೆ ಈಗ ಬ್ಯಾಂಕ್ ಇದೆ, ಯಾರೋ ಫೋನ್ ಮಾಡ್ತಾರೆ, ನಿಮಗೆಲ್ಲರಿಗೂ ಎಕ್ಸ್ಪೀರಿಯೆನ್ಸ್ ಆಗಿರ್ತದೆ. ಫಾರ್ ಎವ್ರಿ 1% ಆದರೂ 1 ಇಯರಲ್ಲಿ ಎಕ್ಸ್ಪೀರಿಯೆನ್ಸ್ ಆಗೇ ಆಗಿರ್ತದೆ. ಎಸ್ಪೆಷಲಿ ಒಂದು ಜಾರ್ಖಂಡ್ ಮತ್ತು ಬಿಹಾರ್ ಅಲ್ಲೆಲ್ಲ ಈ ಫಿಶಿಂಗ್ ನಡೀತದೆ. ಅಂದರೆ ಬ್ಯಾಂಕಿಂಗಲ್ಲಿ ನಾನು ಬ್ಯಾಂಕಿನವರು ಅಂತ ಫೋನ್ ಮಾಡಿ, ಅವರು ಕಾಲ್ ಮಾಡಿ, ನೀವು ನಿಮ್ಮ ನಂಬರ್ ಹೇಳಿ, ನಿಮ್ಮ ಒಂದು ಇದರ ನಂಬರ್ ಹೇಳಿ, ಡೆಬಿಟ್ ಕಾರ್ಡ್ ನಂಬರ್ ಹೇಳಿ, ಅಂಕ ಹೇಳಿ, ಅಮೌಂಟೆಲ್ಲ ರ್ಯಾನ್ಸಮ್ ಮಾಡೋದಿಗೆಲ್ಲ ಜೊತೆಗೆ ರ್ಯಾನ್ಸಮ್ ವೇರ್ ಅಂತ ಕರೀತಾರೆ. ಸೊ ಮಿಸ್ಇನ್ಫಾರ್ಮೇಷನಿಂದ ಹಿಡಿದು ಟೆಫ್ಟ್ವರೆಗೂ, ಫಿಶಿಂಗ್ವರೆಗೂ ಈ ಒಂದು ಸೈಬರ್ ಬುಲ್ಲಿಂಗ್ ಅಂತ ಕರೀತಾರೆ. ಇದನ್ನು ಈಗ ಒಂದು ಪ್ರಕ್ರಿಯೆ ನಡೀತಾ ಇದೆ. ಸೊ ಹಾಗಾದರೆ ವಿ ಹ್ಯಾವ್ ಟು ಸಿ ಕ್ಲೋಸ್ಲಿ ಆರ್ಟಿಕಲ್ 21 ರೈಟ್ ಟು ಪ್ರೈವಸಿ ಒಂದು ಕಡೆ, ಸೈಬರ್ ಸೆಕ್ಯೂರಿಟಿ ಒಂದು ಕಡೆ. ಸೊ ವಿ ಹ್ಯಾವ್ ಟು ಅಡ್ರೆಸ್ ಇನ್ ಎ ಸ್ಮೂತ್ ವೇ. ಈಗ ನೋಡಿ, ಪ್ರಧಾನಮಂತ್ರಿ ಇನ್ 2023 ಸೈಬರ್ ಸೆಕ್ಯೂರಿಟಿಗೆ ನ್ಯಾಷನಲ್ ಸೆಕ್ಯೂರಿಟಿ,
ಈ ಒಂದು ಸ್ಲೋಗನನ್ನು ಕನ್ಕ್ಲೂಷನಲ್ಲಿ ಬರೀಬೋದು. ಯಾವುದೇ ಸೈಬರ್ ಸೆಕ್ಯೂರಿಟಿಯ ಒಂದು ಕ್ವಶನ್ ಇದ್ದರೆ, ಯಾಕೆಂದರೆ ಇದಕ್ಕೆ ನ್ಯಾಷನಲ್ ಸೆಕ್ಯೂರಿಟಿ, ಹೇಗೆ ನಮಗೆ ಬಾರ್ಡರ್ ಸೆಕ್ಯೂರಿಟಿ ಇಂಪಾರ್ಟೆಂಟು, ಹೇಗೆ ನಮಗೆ ಜಮ್ಮು ಕಾಶ್ಮೀರ ನಾರ್ತ್ ಈಸ್ಟ್ ಇಂಡಿಯಾ ಇಂಪಾರ್ಟೆಂಟು, ಹಾಗೆ ಸೈಬರ್ ಸೆಕ್ಯೂರಿಟಿ ಇಂಪಾರ್ಟೆಂಟಿಗೆ. ಸೈಬರ್ ವಾರ್ಸ್ ಕೂಡ ಆಗುತ್ತೆ. ಒಂದು ದೇಶದ ಇನ್ಫಾರ್ಮೇಷನನ್ನು ಇನ್ನೊಂದು ದೇಶ ಸ್ಯಾಟಲೈಟ್ ಮೂಲಕ ಬೇಹುಬಾರಿ ಮಾಡಿಕೊಂಡು ಅಥವಾ ಸ್ಪೈ ಆಗಿ ಇನ್ವೆಸ್ಟಿಗೇಟ್ ಮಾಡಿಕೊಂಡು ಅದನ್ನು ತಗೊಳ್ಳುವಂಥದ್ದು, ಜೊತೆಗೆ ಸೈಬರ್ ವಾರ್ಫೇರ್. ಆ್ಯಂಡ್ ಯಾವುದಾದ್ರೂ ಈಗ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟಿಗೆ ಅಲ್ಲಿನ ಸಿಸ್ಟಮನ್ನು ಹ್ಯಾಕ್ ಮಾಡ್ತಾರೆ. ಸೊ ಹ್ಯಾಕರ್ಸ್ಗಳಿದ್ದಾರೆ. ಅಲ್ಲಿ ಎಥಿಕಲ್ ಹ್ಯಾಕಿಂಗ್ ಒಂದು ಕಡೆ ಆದರೆ ನೆಗೆಟಿವ್ ಹ್ಯಾಕಿಂಗ್ ಒಂದು ಕಡೆ ಇದೆ. ಸೊ ಇದನ್ನು ಕೌಂಟರ್ ಅಪಾರ್ಟ್ ಮಾಡೋದು ಹೇಗೆ ಅನ್ನುವಂಥದ್ದು ಟಾಸ್ಕ್ ಇರುತ್ತೆ. ಸೊ ಇಂಡಿಯಾ ರಿಕವರ್ಡ್ ಫ್ರಮ್ 15 lakh ಸೈಬರ್ ರೆಕಾರ್ಡೆಡ್. ಇಟ್ಸ್ ರೆಕಾರ್ಡೆಡ್ 15 lakh ಸೈಬರ್ ಸೆಕ್ಯೂರಿಟಿ ಇನ್ 2023. ಸೊ ಎಷ್ಟು ಕರೆಕ್ಟಿಗೆ 15 lakh ಸೈಬರ್ ಸೆಕ್ಯೂರಿಟಿ ಇನ್ಸಿಡೆಂಟ್ ಆಗಿದೆ ಅಂತ. ಇನ್ನು ನೋಡಿ, ರ್ಯಾನ್ಸ್ವೇರ್ ಅಟ್ಯಾಕ್ ಇನ್ಕ್ರೀಸ್ಡ್ ಬೈ 51% ಗ್ಲೋಬಲಿ. ಅಂದರೆ ಸೈಬರ್ ಫಿಶಿಂಗ್ ಮಾಡ್ತಾರಲ್ಲ, ಅಮೌಂಟು ಕೊಡಿ ಹಾಗೆ ಹೀಗೆ ಅಂತ. ಈಗಂತೂ ನಿಮಗೆ ಗೊತ್ತು, ಫೇಕ್ ಪೋಲೀಸಿಂಗ್ ಮಾಡ್ತಾರೆ. ಸೊ ಸೈಬರ್ ಪೋಲೀಸಿಂಗ್ ಅಂತ ಹೇಳಿ ವಾಟ್ಸಪ್ ಕಾಲ್ ಮಾಡಿ, ನಾವು ಸ್ಟೇಷನಿಂದ ಮಾತಾಡ್ತಾ ಇದ್ದೇವೆ, ಫೋನ್ ಕಟ್ ಮಾಡಬೇಡಿ, ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಾ ಅಂತ ಹೇಳೋರಿಗೆ ಎಷ್ಟೊಂದು ಅಡ್ವರ್ಟೈಸ್ಮೆಂಟ್ ಬಂದಿದೆ. ಅದು ಆ ಥರ ಇರೋಗಿಲ್ಲ ಅನ್ನುವಂಥದ್ದು. ಅದಕ್ಕೋಸ್ಕರ ಪೊಲೀಸಿಂಗಲ್ಲಿ ಸೈಬರ್ ಸೆಕ್ಯೂರಿಟಿ, ಸೈಬರ್ ಯೂನಿಟ್, ಸೈಬರ್ ಸೆಲ್ ಅಂತಲೇ ಮಾಡ್ತಾ ಇದ್ದಾರೆ. ಈಚ್ ಆ್ಯಂಡ್ ಎವ್ರಿ ಪೊಲೀಸ್ ಸ್ಟೇಷನಲ್ಲಿ ಇದು ಕಾಮನ್. ಸೊ ಇದನ್ನು ಯಾಕೆ ಮಾಡ್ತಾರೆ ಅಂದರೆ 5 to 7 lakh ಸೈಬರ್ ಫ್ರಾಡ್ ಆ್ಯನ್ವಲಿ ಆಗುತ್ತೆ. ಆ್ಯನ್ವಲಿ ಅಂದ್ರೇನು? ಒಂದು ವರ್ಷಕ್ಕೊಮ್ಮೆ. ಸೊ ಇಂಡಿಯಾ ಇಸ್ ದ ಸೆಕೆಂಡ್ ಮೋಸ್ಟ್ ಟಾರ್ಗೆಟೆಡ್ ಕಂಟ್ರಿ. ಆಬ್ವಿಯಸ್ಲಿ ಮೊಬೈಲ್ಸಲ್ಲಿ ನಾವು ಸೆಕೆಂಡ್ ಲಾರ್ಜೆಸ್ಟ್ ಇದ್ದೀವಿ ಮ್ಯಾನುಫ್ಯಾಕ್ಚರಿಂಗಲ್ಲಿ, ಆ್ಯಂಡ್ ಇಂಟರ್ನೆಟ್ ಯೂಸಿಂಗಲ್ಲಿ ಕೂಡ ಸೆಕೆಂಡ್ ಲಾರ್ಜೆಸ್ಟ್ ಇದ್ದೀವಿ, ಆ್ಯಂಡ್ ವರ್ಲ್ಡ್ ಪಾಪ್ಯುಲೇಷನಲ್ಲಿ ನಾವು ನಂಬರ್ 1 ಇದ್ದೀವಿ. ಸೊ 143 crore ಪೀಪಲ್ಲು, 85 lakh crore ಇದರಲ್ಲಿ ಇನ್ಸಿಡೆಂಟ್ ಆಗ್ತಿದೆ. 5 to 7 lakh ಸೈಬರ್ ಸೆಕ್ಯೂರಿಟಿ ಆಗ್ತಿದೆ ಅಂತಂದರೆ ದಟ್ ಈಸ್ ಮೋರ್ ಆರ್ ಲೆಸ್ ವೆರಿ ಇಂಪಾರ್ಟೆಂಟ್ ಫೆನಾಮಿನಾ ಅಂತ ಕರೀತಾರೆ. ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ ಅಟ್ಯಾಕ್ ಏನು? ಈಗ ಒಂದು ದೊಡ್ಡ ಪವರ್ ಗ್ರಿಡ್ಗೆ ಹೋಗೋದು, ಅಥವಾ ಏಮ್ಸ್ ಡಾಕ್ಟರ್ಸ್ ಒಂದು ನರ್ಸಿಂಗ್ ಆಗಿರ್ಬೋದು, ಅಥವಾ ರೈಲ್ವೇಸ್, ಮಿಲಿಟರಿ ನೆಟ್ವರ್ಕ್, ಎಸ್ಪೆಷಲಿ ಮಿಲಿಟರಿ ನೆಟ್ವರ್ಕಲ್ಲಿ ಅದನ್ನು ಇನ್ಫಾರ್ಮೇಷನ್ ಮಿಸ್ಮ್ಯಾಚ್ ಮಾಡೋದು ಅಥವಾ ಬ್ಲಾಕ್ ಮಾಡೋದು, ಅದನ್ನು ಕೊಲಾಪ್ಸ್ ಮಾಡೋದು. ಸೊ ದೀಸ್ ಆರ್ ಇನ್ಸಿಡೆಂಟ್ ಎಫೆಕ್ಟ್ ಆನ್ ದಿ ಸೈಬರ್ ಥ್ರೆಟ್ ಅಂತ ಕರೀತಾರೆ. ಸೊ ಇದಕ್ಕೋಸ್ಕರ ಈ ಚಾಪ್ಟರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನಾನು ಸೈಬರ್ ಸೆಕ್ಯೂರಿಟಿಯ ಮೂಲ ತತ್ವಗಳನ್ನು ಕೊಟ್ಟಿದ್ದೀನಿ. ಏನಿದು ಸೈಬರ್ ಸೆಕ್ಯೂರಿಟಿ ಅಂದರೆ? ಕಂಪ್ಯೂಟರ್ ಸೆಕ್ಯೂರಿಟಿ, ಆನ್ಲೈನ್ ಪ್ರೈವಸಿ ಆ್ಯಂಡ್ ಸೆಕ್ಯೂರಿಟಿ ಪ್ಯಾಡ್ಲಾಕ್, ಮತ್ತು ಸರ್ವೆಲೆನ್ಸ್ ಕ್ಯಾಮರಾ, ಸೆಕ್ಯೂರ್ ಪೇಮೆಂಟ್, ಆ್ಯಂಟಿವೈರಸ್ ಫೈರ್ವಾಲ್, ಮತ್ತು ಮೊಬೈಲ್ ಸೆಕ್ಯೂರಿಟಿ. ಸೊ ಈ ಒಂದು ಚಾರ್ಟ್ ಏನಿಗೆ, ಇಟ್ ವಿಲ್ ಅಬ್ಸಾರ್ವ್ ದ ಕಾಂಪೊನೆಂಟ್ ಆಫ್ ದ ಸೆಕ್ಯೂರಿಟಿ ಇನ್ ಟರ್ಮ್ಸ್ ಆಫ್ ದ ಡಿಜಿಟಲೈಸ್ಡ್ ಎರಾ. ನಮಗೊತ್ತು ವಿ ಆರ್ ಇನ್ ಎ ಮಾಡರ್ನ್ ಎರಾ, ದ್ಯಾಟ್ ಟು ಬಿ ಪರ್ಟಿಕ್ಯುಲರ್ಲಿ ಆಫ್ಟರ್ 2005 ಡಿಜಿಟಲೈಸ್ಡ್ ಎರಾ ಅಂತ ಕರಿತೀವಿ. 2015 ಅಂತ ಹೇಳಿದ್ರೆ ಕಂಪ್ಲೀಟ್ ನಾವು ಟ್ರಾನ್ಸ್ಫಾರ್ಮೇಷನ್ಗೆ ಒಳಗಾಗಿದ್ವಿ. 2015ರಿಂದ ನಾವು UPI ಯೂನಿಫೈಡ್ ಇಂಟರ್ಫೇಸ್ ಪೇಮೆಂಟನ್ನು ನೋಡಿದ್ದೀವಿ, ಆಧಾರ್ ಕಾರ್ಡ್ ಲಿಂಕ್ ಆಗಿರೋದು ನೋಡಿದ್ದೀವಿ. ಪ್ರತಿಯೊಂದಕ್ಕೂ ನಾವು ಈ ಫೈಲಿಂಗ್ ಮೂಲಕ ಆನ್ಸರ್ ಮಾಡ್ತೀವಿ. ಆ್ಯಂಡ್ ವಿ ಹ್ಯಾವ್ ಅ ವಾಟ್ಸಪ್, ವಿ ಹ್ಯಾವ್ ಅ ಟೆಲಿಗ್ರಾಮ್, ವಿ ಹ್ಯಾವ್ ಎ ಮೇಲ್. ಸೊ ಈ ಎಲ್ಲ ಟೆಕ್ನಾಲಜಿಯನ್ನು ಸದ್ಬಳಕೆ ಮಾಡುವಲ್ಲಿ ನಾವು ಯಶಸ್ವಿ ಆದರೂ ಕೂಡ ಅದನ್ನು ಪ್ರೈವಸಿ ಮತ್ತು ಅದರ ಆಳ ಅಗಲವನ್ನು ಕರೆಕ್ಟ್ ಮಾಡುವವರನ್ನು ನಿಕ್ಷೇಪ ಮಾಡೋದಿದೆಯಲ್ಲ, ದಟ್ ಈಸ್ ಒನ್ ಆಫ್ ದ ಟಾಸ್ಕ್. ಸೊ ಅದಕ್ಕೋಸ್ಕರ ಈ ಒಂದು ಸೆಕ್ಯೂರಿಟಿ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ನೋಡಿ, ಮಾಲ್ವೇರ್ ಅಟ್ಯಾಕ್ ಇನ್ ಸ್ಟೇಟ್ ಅಂತ. ಇಲ್ಲಿ ಸ್ಟೇಟ್ ವೈಸ್ ನಾನು ಕೊಟ್ಟಿದ್ದೀನಿ. ಇದು ನಿಮಗೇನು ಕಾಣುತ್ತೆ? ಸ್ಟೇಟ್ ವೈಸ್. ಸೊ ಡೆಲ್ಲಿ 11.79% ಅಟ್ಯಾಕ್ ಇದೆ, ಆ್ಯಂಡ್ ರಾಜಸ್ಥಾನ್ 9.69%, 10.34% ನಿಮಗೆ ಗುಜರಾತಲ್ಲಿಗೆ, ಮಹಾರಾಷ್ಟ್ರ 6.39%, ಆ್ಯಂಡ್ ಕರ್ನಾಟಕ 9.37%, ಉತ್ತರ ಪ್ರದೇಶ್ 8.82%, ವೆಸ್ಟ್ ಬೆಂಗಾಲ್ 8.35%, ಮತ್ತು ನೀವು ಆಂಧ್ರ ಪ್ರದೇಶಲ್ಲಿ ನೋಡ್ಬೋದು, ಆಂಧ್ರ ಪ್ರದೇಶ್ 8.28%, ತೆಲಂಗಾಣ 15.03%, ತಮಿಳ್ನಾಡು 11.97%. ಸೊ ಓವರಾಲ್ ನೋಡ್ತಾ ಹೋದರೆ ಡೆಲ್ಲಿ ದ ಕ್ಯಾಪಿಟಲ್ ಸಿಟಿ, ನಾರ್ತ್ ಈಸ್ಟ್ ಇದರಲ್ಲಿ ಹೊರತುಪಟ್ಟಿಗೆ ಅಂತ ಖುಷಿ. ಆದರೆ ನೀವು ತೆಲಂಗಾಣ ನೋಡಿ 15.03, ದಟ್ಸ್ ಎ ವರ್ಸ್ಟ್ ಫಿಶಿಂಗ್. ನಿಮಗೆ ಗೊತ್ತು ಜಾರ್ಖಂಡ್, ತೆಲಂಗಾಣ ಬಾರ್ಡರ್, ಛತ್ತೀಸ್ಗಢ ಬಾರ್ಡರ್, ಬಿಹಾರ್ ಇಲ್ಲೆಲ್ಲ ಜಾಸ್ತಿ ಫಿಶಿಂಗ್ ನಡೀತದೆ. ಅಂದರೆ ದೇ ಆರ್ ಕಾಲಿಂಗ್, ರ್ಯಾನ್ಸಮ್ ಕಾಲ್ ಮಾಡ್ತಾರೆ, ಕ್ರೆಟ್ ಮಾಡ್ತಾರೆ,
ಆ ಮಗಳನ್ನ ಆ ಸೈಬರ್ ಬುಲ್ಲಿಂಗ್ ಅಂತ ಕರೀತಿರ್ಲಿಲ್ಲ ಅದನ್ನು, ಆರ್ಗನೈಸ್ಡ್ ಕ್ರೈಮ್ ಮಾಡ್ತಾರೆ ಈಗ. ಸೈಬರ್ ಸೆಕ್ಯೂರಿಟಿಯನ್ನು ಆರ್ಗನೈಸ್ಡ್ ಕ್ರೈಮ್ ಮಾಡ್ತಾರೆ. ಸೊ ದಿಸ್ ಈಸ್ ಎ ವಲ್ನರಬಿಲಿಟಿ. ಸೊ ಈ ಚಾರ್ಟನ್ನು ನೀವು ಡೈರೆಕ್ಟ್ಲಿ ಕೋಟ್ ಮಾಡ್ಕೊಂಡ್ರೆ ಯು ವಿಲ್ ಗೆಟ್ ಎ ಎಡ್ಜ್ ಪಾಯಿಂಟ್, ಬಿಕಾಸ್ ಮಿನಿಸ್ಟರ್ ಆಫ್ ಹೋಮ್ ಅಫೇರ್ಸ್ ಇದೆಲ್ಲ ರಿಲೀಸ್ ಮಾಡಿದ್ದಾರೆ ವೆಬ್ಸೈಟಲ್ಲಿಗೆ ನಿಮಗೆ. ಇನ್ ಟೈಪ್ ಆಫ್ ಸೈಬರ್ ಸೆಕ್ಯೂರಿಟಿ, ಅದರಲ್ಲಿ ಸೈಬರ್ ಸೆಕ್ಯೂರಿಟಿಯ ಕರೆಕ್ಟನ್ನು ನೋಡ್ಬೇಕು. ಫಸ್ಟು ಕರೆಕ್ಟ್ ಗೊತ್ತಾಗಿದೆ ಅಲ್ವಾ, ವಾಟ್ ವಿ ಕ್ಯಾನ್ ಡೂ ಅಂತ ಗೊತ್ತಾಗೋದು. ನೋಡಿ, ಮಾಲ್ವೇರ್ ರ್ಯಾನ್ಸಮ್ವೇರ್ ಅಂದರೆ ಏನು? ಒಂದು ಡಾಟಾ ಇರುತ್ತೆ, ಅದು ಎನ್ಕ್ರಿಪ್ಟೆಡ್ ಇರ್ತದೆ, ಅಂದರೆ ಒಂದು ಕೋಡಿಂಗ್ ಇರುತ್ತೆ, ಅದನ್ನು ಹ್ಯಾಕಿಂಗ್ ಮಾಡೋದು, ಅದರ ಮೂಲಕ ಆ ಇನ್ಫಾರ್ಮೇಷನನ್ನು ಪಡೆಯುವಂಥದ್ದು. ಆ್ಯಂಡ್ ಫಿಶಿಂಗ್ ಆ್ಯಂಡ್ ಸೋಷಿಯಲ್ ಇಂಜಿನಿಯರಿಂಗ್ ಅಂದರೆ ಯಾವುದೋ ಒಂದು ಫೇಕ್ ಲಿಂಕ್, ಈಗ ಅಮೆಜಾನ್ ಪ್ರಾಡಕ್ಟಿಗೆ ಅದು ಒರಿಜಿನಲ್ ಲಿಂಕನ್ನು ಜಸ್ಟ್ ಆ ಬಟನನ್ನು ಒತ್ತಿದ ತಕ್ಷಣ ನಿಮ್ಮಲ್ಲಿರುವ ಅಮೌಂಟನ್ನು ಡ್ರಾ ಆಯಿತು. ಸೊ ಯು ಡೋಂಟ್ ನೋ ವಾಟ್ ಎಕ್ಸಾಕ್ಟ್ಲಿ. ರೀಸೆಂಟಾಗಿ ನೀವು ಸ್ಯಾಂಡಲ್ವುಡ್ ಸ್ಟಾರ್ ಉಪೇಂದ್ರ ಅವರ ಇನ್ಸಿಡೆಂಟ್ ನೋಡ್ಬೋದು. ಅದರಲ್ಲೊಂದು ಲಿಂಕ್ ಒತ್ತಿದ ತಕ್ಷಣ ಅವರ ಮನಿಯನ್ನು ಡ್ರಾ ಆಯಿತು, ಮತ್ತು ಅದನ್ನು ಪೊಲೀಸ್ ಕಮಿಷನರ್ಗೆ ಅವರು ಕಂಪ್ಲೇಂಟ್ ಕೊಟ್ಟರು, DGಗೆ. ಸೊ ದ್ಯಾಟ್ ನೀವು ಅದನ್ನು ಎಕ್ಸಾಂಪಲ್ ಆಗಿ ಕೂಡ ಕೊಡ್ಬೋದು. ಆ್ಯಂಡ್ DDoS ಅಟ್ಯಾಕ್, ಓವರ್ಲೋಡಿಂಗ್ ಸರ್ವರ್ ಅಂದರೆ ಏನಾಗುತ್ತೆ, ನಮ್ಮ ಸರ್ವರ್ ಎಲ್ಲ ಎಲ್ಲಿ ಬರುತ್ತೆ, ಡಾಟಾ ಎಲ್ಲ ಎಲ್ಲಿ ಬರುತ್ತೆ, ಓಷನಿಂದ ನಿಮಗೆ ಸೈಬರ್ ಒಂದು ಕೇಬಲ್ಸ್ ಹಾಕಿರ್ತಾರೆ. ಸೊ ಆ ಒಂದು ಕಮ್ಯುನಿಕೇಷನ್ ಕೇಬಲ್ನಿಂದ ನಿಮಗೆ ಡಾಟಾ ಬರ್ತದೆ ಅನ್ನುವಂಥದ್ದು. ದ್ಯಾಟ್ ಯು ನೋ, ಐ ಹ್ಯಾವ್ ಎಕ್ಸ್ಪ್ಲೈನ್ಡ್ ಇನ್ ದಿ ಚಾಪ್ಟರ್ ಆಫ್ ಕೋಸ್ಟಲ್ ಕನ್ಸರ್ವೇಷನ್ ಅರ್ಲಿಯರ್. ಸೊ ಸೈಬರ್ ಎಪಿಸೋಡನ್ನು ಸ್ಟೇಟ್ ಸ್ಪಾನ್ಸರ್ ಸ್ಪೈಯಿಂಗ್ ಅಂತಲೂ ಕರೀತಾರೆ. ಏನಿದು, ಯಾಕೆ ಹಿಂಗೆ ಅಂತಾರೆ? ಎಕ್ಸ್ಪಿಯೋನ್ಜ್ ಅಂತ ಕರೀತಾರೆ ಇದನ್ನು. ಯಾಕೆ ಅಂದರೆ, ಈಗ ಸಪೋಸ್ ರಷ್ಯಾ ಬೇಹುಬಾರಿ ಮಾಡಬೇಕು, ಸ್ಪೈ ಮಾಡಬೇಕು. ಸೊ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅಲ್ಲಿ ಸ್ಪೈ ಮಾಡಬೇಕು ಅಂದರೆ ದೇ ವಿಲ್ ಗೋ ಆ್ಯಂಡ್ ಸ್ಯಾಟಲೈಟ್ ಕ್ರೂ ಅವರ ಒಂದು ಸೆಕ್ಯೂರ್ ಚಾನಲಿಂದ ಹ್ಯಾಕ್ ಮಾಡ್ತಾರೆ ಇನ್ಫಾರ್ಮೇಷನ್ ಆನ್ ಪರ್ಟಿಕ್ಯುಲರ್ ಸ್ಪಿಯರ್. ಸೊ ಅದನ್ನು ಆರ್ಗನೈಸ್ಡ್ ಕ್ರೈಮ್ ಅಂತಲೂ ಕರೀತಾರೆ, ಮತ್ತು ಸೈಬರ್ ಸ್ಪೇಸ್ ಸ್ಟೇಟ್ ಸೆಂಟರ್ ಸ್ಪಾನ್ಸರ್ಶಿಪ್ ಅಂತಲೂ ಕರೀತಾರೆ. ಆ್ಯಂಡ್ ಇದರಲ್ಲಿ ಸಪ್ಲೈ ಚೈನ್ ನೋಡೋದಾದರೆ ಲಾಂಗ್ ಇರ್ತದೆ. ಇವಾಗ ಪೈಸಾ ಡ್ರಾ ಆಯಿತು, ಒಬ್ಬರ ಅಕೌಂಟಿಗೆ ಬಿತ್ತು ಅಂದರೆ ಅದು 1 ಸೆಕೆಂಡಿಗೆ ಮಲ್ಟಿಪಲ್ ಅಕೌಂಟಿಗೆ ಡಿಸ್ಪ್ಯಾಚ್ ಆಗಿರ್ತದೆ. ಕೆಲವೊಂದು ಕೇಸ್ ನೋಡಿದ್ದೀರ, ಈಗ 1 crore ಡೆಬಿಟ್ ಆಯಿತು ಸಪೋಸ್ ಯಾರಿಗೋ, ಆ 1 crore ನೀವು 5 minutes ಬಿಟ್ಟು ನೋಡಿದ್ರೆ ಎಷ್ಟೊಂದು ಅಕೌಂಟಲ್ಲಿ ಹೋಗಿರ್ತದೆ ವಿದಿನ್ ನೋ ಟೈಮ್. ಸೊ ದಟ್ ಈಸ್ ವಾಟ್ ದ ಸಪ್ಲೈ ಚೈನ್ ಅಟ್ಯಾಕ್. ಆ್ಯಂಡ್ ಡೀಪ್ ಫೇಕ್ ಆ್ಯಂಡ್ AI ಮ್ಯಾನಿಪುಲೇಷನ್. ಡೀಪ್ ಫೇಕ್ ಅಂದ್ರೇನು? ಈಗ ನಾನು ನಿಂತಿದ್ದೀನಿ, ಸೊ ನನ್ನ ಕರ ನಾನು ಪಾಠ ಮಾಡ್ತಾಯಿದ್ದೀನಿ, ಬಟ್ ನನ್ನ ಕಡೆಗೆ ಒಬ್ಬ ಮನುಷ್ಯ ಬೇರೆ ಆ್ಯಕ್ಟಿವಿಟಿಯನ್ನು ಮಾಡ್ತಾನೆ, ಅದು ನಾನು ಆಗಿರೋದಿಲ್ಲ. ಸೊ ಅದನ್ನು ಕ್ರಿಯೇಟ್ ಮಾಡೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸೊ ಈಗೆಲ್ಲ ನಿಮ್ಗೆ ಗೊತ್ತಿದೆ, ಇಂಜಿನಿಯರಿಂಗಲ್ಲಿ ಮೊದಲು ಕಂಪ್ಯೂಟರ್ ಸೈನ್ಸ್ ಇತ್ತು, ಇನ್ಫಾರ್ಮೇಷನ್ ಸೈನ್ಸ್ ಇತ್ತು, ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಡಾಟಾ ಇಂಟರ್ಪ್ರಿಟೇಷನು, ಸೊ ಅದೆಲ್ಲ ಬಂದಿದೆ, ಡಾಟಾ ಸೆಕ್ಯೂರಿಟಿ. ಸೊ ಇಂಜಿನಿಯರಿಂಗಲ್ಲಿ ಕೂಡ ಅದಕ್ಕೆ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಆ್ಯಂಡ್ ವರ್ಲ್ಡ್ ಈಸ್ ಮೂವಿಂಗ್ ಆನ್ ದಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಎಷ್ಟೋ ಜನ ಸಾಫ್ಟ್ವೇರ್ ಇಂಜಿನಿಯರ್ಸನ್ನು ಮನೆಗೆ ಕಳಿಸಿದ್ದಾರೆ ಆ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿನ ಮಹತ್ವದಿಂದ. ಸೊ ಯಾವುದು ಸೈಬರ್ ಸೆಕ್ಯೂರಿಟಿ ಈಗ ಆ್ಯಕ್ಟಾಗೆ ಬೂನ್ ಆ್ಯಸ್ ವೆಲ್ ಆಸ್ ಕಾಡ್. ಅಂದರೆ ಇದು ಒಂದು ವರನೂ ಹೌದು, ಅಥವಾ ಬ್ಯಾನ್ ಕೂಡ ಹೌದು, ಅಥವಾ ನಮಗೆ ಅಪಾಯವೂ ಹೌದು. ಸೊ ಯಾವುದೇ ಅತಿಯಾದರೂ ಅಮೃತವೂ ವಿಷ ಅಂತ ಹೇಳೋದು ಹಾಗೆ. ಆ್ಯಂಡ್ ಇಂಟರ್ನೆಟ್ ಆಫ್ ಥಿಂಗ್ ವಲ್ನರಬಿಲಿಟಿ. ನಾವು ಡಿಜಿಟಲೈಸ್ ಆಗಿ ಸ್ಮಾರ್ಟ್ ವೇಯಲ್ಲಿ ಮೊಬೈಲ್ಸ್ ಆಪರೇಷನ್ನು, ಲ್ಯಾಪ್ಟಾಪ್ ಆಪರೇಷನ್ನು, ಕಮ್ಯುನಿಕೇಷನ್ನು, ವೈಫೈ, ಸೊ ಇದನ್ನೆಲ್ಲ ಮಾಡಿದಾಗ ಇಂಟರ್ನೆಟ್ ಆಫ್ ಥಿಂಗ್ 2018 ತುಂಬ ಬೂಮಿಂಗ್ ಇತ್ತು, ಇವಾಗಲೂ ಇದೆ. ಸೊ ಇದರಲ್ಲಿ ಏನಾಗುತ್ತೆ, ವೆನ್ ಯು ಹ್ಯಾವ್ ಲಗ್ಸುರಿ ಆಫ್ ಸ್ಮಾರ್ಟ್ನೆಸ್, ಸೊ ಇಟ್ ವಿಲ್ ಪ್ರಪಗಂಡ ಟು ನೀಡ್ ಟು ಮಿಕ್ಸ್ ಇನ್ಫಾರ್ಮೇಷನ್, ಮಿಸ್ಗೈಡೆಡ್ ಆ್ಯಂಡ್ ಮಿಕ್ಸ್ ಕ್ಯಾಲ್ಕುಲೇಟೆಡ್ ಕರೆಕ್ಟ್, ಹೌದಾ? ಸೊ ಅದನ್ನು ನೀವು ನೋಡ್ತೀರಿ. ಇನ್ನು ಕ್ರಿಪ್ಟೋ ಜಾಕಿಂಗ್, ಈಗೊಂದು ವರ್ಡ್ ನೋಡಿ, ಇಲೆಕ್ಟೆಂಟ್ ಕ್ರಿಪ್ಟೋ ಕರೆನ್ಸಿ ಮಿಕ್ಸಿಂಗ್ ಯೂಸಿಂಗ್ ಅದರ್ ಸಿಸ್ಟಮ್. ಕ್ರಿಪ್ಟೋ ಕರೆನ್ಸಿ ಅಂತ ಬಂದಿದೆ, ಡಿಜಿಟಲೈಸ್ಡ್ ಕಾಯಿನ್ ಫ್ರಮ್ RBI. ಸೊ ಅದು ಹಾರ್ಡ್ ಕ್ಯಾಶ್ ಅಲ್ಲ, ಅದು ಡಿಜಿಟಲೈಸ್ಡ್ ಕ್ಯಾಶ್, ಈಕ್ವಿವೆಲೆಂಟು ನಿಮ್ಮ ಹಾರ್ಡ್ ಕ್ಯಾಶ್. ಏನು ಈಗ 1,000 ರೂಪಾಯಿ ಇರಲಿಲ್ಲ, ಬ್ಯಾನ್ ಆಗಿದೆ, 500 ರೂಪೀಸ್ ಮತ್ತು 200 ರೂಪೀಸ್ ಏನಿದೆ, ಅದೇ ಥರ ಒಂದು ಕ್ರಿಪ್ಟೋ ಕರೆನ್ಸಿಯನ್ನು ಕೊಡ್ತಾರೆ, ದಟ್ ಈಸ್ ಈಕ್ವಿವೆಲೆಂಟ್. ಸೊ ಅದನ್ನು ಡಿಜಿಟಲೈಸ್ಡ್ ಕೋಡ್ ಆಗಿರ್ತದೆ ಅದು. ಸೊ ಅದನ್ನು ಏನು ಮಾಡ್ತಾರೆ, ಈಗಿಯಾಗಿ ಮಿಸ್ಇನ್ಫಾರ್ಮೇಷನ್ ಮಾಡ್ತಾರೆ. ಎಕ್ಸಾಂಪಲ್, ಮಂಗಳೂರು ಶ್ರೀಕಿ ಅಂತ ಒಂದು ಕೇಸ್ ಬಂದಿತ್ತು, ಹೌದಾ? ಕರ್ನಾಟಕದಲ್ಲಿ ಶ್ರೀಕಿ ಅಂತ, ಶ್ರೀಕಿ ವರ್ಸಸ್ ಮೋರ್ ದೆನ್ ಪೊಲಿಟಿಷಿಯನ್ ಕೂಡ ಇನ್ವಾಲ್ವ್ ಆಗಿದ್ದಾರೆ, ಅದರಲ್ಲಿ ಪೊಲೀಸ್ ಆಫೀಸರ್ಸ್ ಕೂಡ ಇನ್ವಾಲ್ವ್ ಆಗಿದ್ದಾರೆ. ಸೊ ಅದು ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಕೂಡ ಅದನ್ನು ಕೈಗೆತ್ಕೊಳ್ತು, ಸೆಂಟ್ರಲ್ ಬ್ಯೂರೋ ಇನ್ವೆಸ್ಟಿಗೇಷನ್ ಕೂಡ ಅದು ಹ್ಯಾಂಡಲ್ ಮಾಡಿತು. ಸೊ ಅದನ್ನು ನೀವು ಬರಿಬೋದು, ಲೈವ್ ಎಕ್ಸಾಂಪಲ್ ಅಲ್ವಾ ಅದು.
ಇನ್ನು ಚಾಲೆಂಜಸ್ ಯಾವ ಥರ ಬರ್ಬೋದು, ಎಷ್ಟು ಜನಕ್ಕೆ ಲಿಟ್ರೇಟ್ ಇರ್ತಾರೆ, ಇಂಡಿಯಾ ಈಗ 85% ಆಫ್ ದ ಲಿಟ್ರಸಿ. ಸೊ ಎಷ್ಟು ಜನ ಲಿಟ್ರೇಟ್ ಇರ್ತಾರೆ ಮೊಬೈಲ್ ಯೂಸ್ ಮಾಡೋದ್ರಲ್ಲಿ. ಇವತ್ತಿಗೂ ಫಾರ್ಮರ್ಸ್ ಅಥವಾ ಯಾರಾದರೂ ಪಾವರ್ಟಿ ಲೈನ್ ನೋಡಿದ್ರೆ 94% ಆಫ್ ದ ಪೀಪಲ್ ಆರ್ ವೆಲ್ ವರ್ಕ್ಡ್. ಬಟ್ ಅದರಲ್ಲಿ ನೀವು ಅನ್ಅಗ್ರೈಸ್ಡ್ ಅಥವಾ ಇನ್ವಿಸಿಬಲ್ ಆಗಿ ನೋಡಿದ್ರೆ ಅಬೌಟ್ 56% ಪಾವರ್ಟಿ ಇನ್ವಿಸಿಬಲ್ಲೇ ಇದೆ. ಸೊ ರೀಚಿಂಗ್ ಎ ಲಾಸ್ಟ್ ಮೈಲ್ ರಿಗಾರ್ಟ್ ಅನ್ನುವಂಥದ್ದು, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅನ್ನುವಂಥದ್ದು ಒಂದು ಮಾತಾದರೆ, ಎಷ್ಟು ಜನಕ್ಕೆ ಇಂಟರ್ನೆಟ್ ಬಗ್ಗೆ ಅವೇರ್ ಇದೆ. ಸೊ ದೋಸ್ ಆರ್ ಓನ್ಲಿ ಕೆಪಾಸಿಟಿ ಓರಿಯೆಂಟೆಡ್ ಕಂಪ್ಯೂಟರ್ ಎಕ್ಸ್ಪರ್ಟ್ಸ್ ಅಥವಾ ಕಂಪ್ಯೂಟರ್ ಇಂಜಿನಿಯರಿಂಗ್, ಆ ಒಂದು ಜನಕ್ಕೆ ಮಾತ್ರ ಗೊತ್ತಾ, ಅಥವಾ ಈಗಿನ ಜನಾಂಗ ಏನಿದ್ದಾರೆ ಜನ್ಗಿ ಪೀಪಲ್, ಮಿಲೇನಿಯಂ ಪೀಪಲ್, ಅವ್ರಿಗೆ ಮಾತ್ರ ಗೊತ್ತಾ ಅನ್ನುವಂಥದ್ದು. ಮೋರ್ ದೆನ್ 60+ ಆಗಿದ್ದವ್ರಿಗೆ ಗೊತ್ತೇ ಇರೋದಿಲ್ಲ ವಾಟ್ ಈಸ್ ಗೋಯಿಂಗ್ ಟು ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಅನ್ನುವಂಥದ್ದು. ಸೊ ಈ ಒಂದು ಪ್ರಕ್ರಿಯೆ ಪ್ರಾಬ್ಲಮ್ಮಿಗೆ. ಮತ್ತು ಎಷ್ಟು ಕನೆಕ್ಷನ್ಸ್ ಇದೆ. ಸೊ ಇವನು ಇಂಟೀರಿಯರ್ಸ್ ಹೋದರೆ, ಈಗ ನಮ್ಮ ಕೋಸ್ಟಲ್ ಕರ್ನಾಟಕ ಅದರಲ್ಲಿ ಇಂಟೀರಿಯರ್ಸ್ ಹೋದರೆ ಯು ವೋಂಟ್ ಗೆಟ್ ಎ ಮ್ಯಾಗ್ನಿಫಿಕೆಂಟ್ ಕಮ್ಯುನಿಕೇಟೆಡ್ ವೈರ್ಲೆಸ್. ಸೊ ಅಲ್ಲಿ ಮೊಬೈಲ್ ಫೋನ್ ಆನ್ ಮಾಡಲಿಕ್ಕೂ ಕೂಡ ಸಿಗ್ನಲ್ ಸಿಗೋದಿಲ್ಲ. ಸೊ ಅಂಥ ಕೇಸಸ್ ನೋಡ್ತೀವಿ. ಆ್ಯಂಡ್ ಗವರ್ನೆನ್ಸ್ ಬಾಡಿಯಲ್ಲಿ unless until you are giving a training for them. So how come you expect overlooking of anti-threat with regards of the cyber security? So this is one of the component. And weak encryption and poor security. Architect, ನೀವು ಇಂಜಿನಿಯರಿಂಗ್ ಆಗಿರ್ಬೋದು ಅಥವಾ ನೀವು ಎಷ್ಟೇ ಮೇಧಾವಿಗಳಾಗಿರ್ಬೋದು, ಈ ಎನ್ಕ್ರಿಪ್ಷನ್ ಮಾಡಲಿಕ್ಕೆ ಬಂದವ್ರಿಗೆ ಮಾತ್ರ ಅದು ಸಾಧ್ಯ. ಸೊ ಅದರ್ ದೆನ್ ದ್ಯಾಟ್ ನನ್ನ ಹತ್ರ ಡಾಟಾ ಏನಿದೆ, ಸೊ ನೋಬಡಿ ಗೋಯಿಂಗ್ ಟು ಬಾದರ್ ಮೀ ಅಂತ ಹೇಳಿ ಲೈಟ್ ವೇ ಆಗಿ ಪಾಸ್ವರ್ಡ್ ಹಾಕೋದು. ಸೊ ಅದರಿಂದ ಏನಾಗುತ್ತೆ, ಕರೆಕ್ಟ್ ಆಗಲಿಕ್ಕೆ ಈಸಿಯಾಗಿ. ಸೊ ನೋ ಹ್ಯಾಂಗಿಂಗ್ ಫ್ರೂಟ್ಸ್ ಅಲ್ವಾ ಅವರು. ಸೊ ಫಿಶಿಂಗ್ ಕ್ಯಾನ್ ಬಿ ಡನ್ ಇನ್ 1 second ಫಾರ್ ದೆಮ್. ಇದನ್ನು ನೀವು ನೋಡ್ಬೋದು. ಆಮೇಲೆ ಇನ್ಸ್ಟಾಲೇಷನ್ ಆಫ್ ದ ಡಾಟಾ ಸೆಕ್ಯೂರಿಟಿ ಹ್ಯಾಸ್ ಇಟ್ಸ್ ಓನ್ ಇನಿಷಿಯಲ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ದ ಕೆಪಾಸಿಟಿ ದಟ್ ಈಸ್ ಆಲ್ಸೋ ಒನ್ ಮೇಜರ್ ಟಾಸ್ಕ್. ಸೊ ಡಾಟಾ ಅನ್ನುವಂಥದ್ದು ಎಷ್ಟು ಉಪಾಯಕಾರಿಯೋ ಅಷ್ಟೇ ಅಪಾಯಕಾರಿ ಕೂಡ, ಮತ್ತು ಎಷ್ಟು ವೆಚ್ಚದಾಯಕ ಅಷ್ಟು ಕೆಲಸದಾಯಕ ಕೂಡ ಅನ್ನುವಂಥದ್ದು. ಸೊ ವೆಚ್ಚವೂ ಹೌದು, ಕೆಲಸವೂ ಹೌದು, ಉಪಾಯವೂ ಹೌದು, ಅಪಾಯವೂ ಹೌದು ಅನ್ನುವಂಥದ್ದು. ಸೊ ದಿಸ್ ಈಸ್ ಒನ್ ಆಫ್ ದ ಕಾನ್ಸೆಪ್ಟ್. ಇನ್ನು ಕಾನ್ಸ್ಟಿಟ್ಯೂಷನ್ ಮತ್ತು ಲೀಗಾಲಿಟಿಯನ್ನು ನೋಡೋದಾದರೆ, ವಿ ಹ್ಯಾವ್ ಅ ರೈಟ್ ಟು ಡಿಗ್ನಿಟಿ ಆ್ಯಂಡ್ ಪುಟ್ಟಸ್ವಾಮಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಆರ್ಟಿಕಲ್ 21 ಪ್ರಕಾರ ರೈಟ್ ಟು ಪ್ರೈವಸಿಯನ್ನು ಕೊಡ್ತಾ ಇದೆ. ಸೊ ಅದನ್ನು ಇಂಟಿಗ್ರೇಟ್ ಮಾಡಿದ್ದಾರೆ, ಇನ್ಕ್ಲೂಡ್ ದ ಡಿಜಿಟಲ್ ಪ್ರೈವಸಿ, ಪುಟ್ಟಸ್ವಾಮಿ ಕೇಸ್. ಆ್ಯಂಡ್ ಆರ್ಟಿಕಲ್ 19 ಅಂದ್ರೇನು, ಫ್ರೀಡಮ್ ಆಫ್ ಸ್ಪೀಚ್, ಹೇಟ್ ಸ್ಪೀಚ್, ಡೀಪ್ ಫೇಕ್ ಅದೆಲ್ಲ ಬಂದಾಗ, ಸೊ ನೀವೇನು ಹೇಳೋಗೇನೆ ಈಗ ನೀವೇ ಹೇಳಿರೋದಕ್ಕೆ ಒಂದು ವಿಡಿಯೋ ನಿಮಗೆ ಪೋರ್ಟ್ರೇ ಮಾಡ್ತಾ ಇದೆ ಅಂತಂದರೆ ಹೌ ವಲ್ನರಬಲ್ ಇಟ್ ಈಸ್. ಆ ಒಂದು ಡೀಪ್ ಫೇಕಲ್ಲಿ ಪ್ರಧಾನಮಂತ್ರಿಗಳು ಕೂಡ ಅಡಕಲೆ ಆಗಿಲ್ಲ, ಅವರು ಕೂಡ ಸೇರಿಕೊಂಡಿದ್ರು. ಸೊ ದಿಸ್ ಇಸ್ ನಾಟ್ ಒನ್, ಅವರನ್ನು ಕೂಡ ಪೋರ್ಟ್ರೇ ಮಾಡಿದ್ದಾರೆ. ಸೊ ದಿಸ್ ಈಸ್ ಎ ವೆರಿ 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 ಬಿಗ್ಗೆಸ್ಟ್ ಥ್ರೆಟ್. ಸೊ ಅದಕ್ಕೋಸ್ಕರ ಆರ್ಟಿಕಲ್ 19 ರೀಸನಬಲ್ ರಿಸ್ಟ್ರಿಕ್ಷನ್ ಫಾರ್ ಸೈಬರ್ ಕ್ರೈಮ್, ಫೇಕ್ ನ್ಯೂಸ್ ಆ್ಯಂಡ್ ಹೇಟ್ ಸ್ಪೀಚ್ ಆ್ಯಸ್ ವೆಲ್ ಆಸ್ ಡೀಪ್ ಫೇಕ್. ಸೊ ಈ 3 ವರ್ಡನ್ನು ನೋಡಿ, ಫೇಕ್ ನ್ಯೂಸ್, ಸೋಷಲ್ ಮೀಡಿಯಾ, ಆ್ಯಂಡ್ ಡೀಪ್ ಫೇಕ್, ಮ್ಯಾನಿಪುಲೇಷನ್ ಆಫ್ ದ ಪರ್ಸನ್ ವಿತ್ ದಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಆ್ಯಂಡ್ ಸೈಬರ್ ಬುಲಿಂಗ್, ಆ್ಯಂಡ್ ಫಿಶಿಂಗ್, ಆ್ಯಂಡ್ ಸೈಬರ್ ಥ್ರೆಟ್. ಅದನ್ನು ರ್ಯಾನ್ಸಮ್ ಅಥವಾ ಮಾಲ್ವೇರ್ ಎಫೆಕ್ಟ್ ಅಂತ ಕರೀತಾರೆ, ಮಾಲ್ವೇರ್ ಅಟ್ಯಾಕ್ ಅಂತಲೂ ಕರೀತಾರೆ. ಇನ್ನು ಸಸ್ಟೈನಬಲ್ ಡೆವಲಪ್ಮೆಂಟ್ ನೋಡಿ, ಇಟ್ ಈಸ್ ಅನ್ ಇಂಡಸ್ಟ್ರಿ ರೈಟ್, ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್, ವರ್ಲ್ಡ್ ಈಸ್ ಮೂವಿಂಗ್ ಎ ಡಿಜಿಟಲೈಸ್ಡ್ ಏರಾ. ಸೊ ದಿಸ್ ಈಸ್ ಅನ್ ಇಂಡಸ್ಟ್ರಿ. ಸೊ SDG 9 ಇಂಡಸ್ಟ್ರಿ ಇನೋವೇಷನ್ ಇನ್ಫ್ರಾಸ್ಟ್ರಕ್ಚರ್ ಬರುತ್ತೆ. ಆ್ಯಂಡ್ ದ್ಯಾಟ್ ಸೇಮ್ ಇಂಡಸ್ಟ್ರಿ ಪೀಸ್ಫುಲ್ ಆಗಿರಬೇಕು, ಜಸ್ಟಿಸಬಲ್ ಆಗಿರ್ಬೋದು, ಮತ್ತು ಅದರ ಒಂದು ಸ್ಟ್ರಾಂಗ್ ಇನ್ಸ್ಟಿಟ್ಯೂಷನ್ ಕಡೆ ಗವರ್ನೆನ್ಸ್ ಮಾಡೆಲನ್ನು ತರಬೇಕು. ನಿಮಗೆ ಗೊತ್ತು, ಟೆಕ್ನಾಲಜಿ ಪ್ಲಸ್ ಅಡ್ಮಿನಿಸ್ಟ್ರೇಷನ್ ಡಿವೈಡ್ ಬೈ ಮ್ಯಾನೇಜ್ಮೆಂಟ್ ಯಾವತ್ತು. ಅಂದರೆ ವಿ ಹ್ಯಾವ್ ಟು ನೋ ಟೆಕ್ನಾಲಜಿಕಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಮ್ಯಾನೇಜ್ಮೆಂಟ್, ದಟ್ ಈಸ್ ಕಾಲ್ಡ್ ಆ್ಯಸ್ ಗುಡ್ ಗವರ್ನೆನ್ಸ್. ಸೊ ಗುಡ್ ಗವರ್ನೆನ್ಸ್ ಅಂದರೆ ಏನು, ಟೆಕ್ನಾಲಜಿ ಪ್ಲಸ್ ಅಡ್ಮಿನಿಸ್ಟ್ರೇಷನ್ ಡಿವೈಡ್ ಬೈ ಮ್ಯಾನೇಜ್ಮೆಂಟ್. ಸೊ SDG 4 ಏನು ಹೇಳೋಕ್ಕೆ ಕ್ವಾಲಿಟಿ ಎಜುಕೇಷನ್ ಅಂತ. ಅಂದರೆ ಲಿಟ್ರಸಿ ರೇಟ್ ನಮ್ಮದು 86% ಇರ್ಬೋದು, ಅಥವಾ ಹೌ ಮೆನಿ ಪೀಪಲ್ ಆರ್ ನೋಯಿಂಗ್ ಟು ಯೂಸ್ ದ ಮೊಬೈಲ್ ಅಂತ ನೋಡಿದ್ರೆ, ಇಫ್ ಯು ಕಾನ್ಸಂಟ್ರೇಟ್ ದ ಏಜ್ ಏರ ಅಪ್ ಟು 50-55 ಏಜ್ವರೆಗೂ ದೇ ವಿಲ್ ಆರಾಮ್ಸೆ ಯೂಸಿಂಗ್.
But definitely it is not the case of 70s and 65 plus and so on. ಸೊ ಆ ಒಂದು ಕ್ವಾಲಿಟಿ ಎಜುಕೇಷನ್ ಬೇಕು, ಅಥವಾ ಸೈಬರ್ ಸೆಕ್ಯುರಿಟಿ ಆಗ್ತಾ ಇದೆ ಅನ್ನುವ ಪರ್ವಾಲೋಚನೆ ಇರಬೇಕು ಪ್ರತಿಯೊಬ್ಬ ಸಿಟಿಜನ್ಗೆ. ಸೊ ಟ್ರೈನಿಂಗ್ ಇರಬೇಕು. ಇನ್ನೊಂದು ಕಡೆ ಹೇಳೋದಾದರೆ, ಈಗ ಇನ್ಫ್ರಾಸ್ಟ್ರಕ್ಚರ್ ಡೊಮೈನನ್ನು ಮೇಂಟೆನೆನ್ಸ್ ಮತ್ತು ರೆಗ್ಯುಲೇಷನ್ ಮತ್ತು ಅವೇರ್ನೆಸ್ಸನ್ನು ಅಥವಾ ಸ್ಮೂತ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಸನ್ನು ಮಾಡಬೇಕಾದ್ರೆ ಎಷ್ಟು ಮಹತ್ವವನ್ನು ಕೊಡಬೇಕು, ಎಷ್ಟು ಇಂಪಾರ್ಟೆನ್ಸ್ನ ಕೊಡಬೇಕು, ಅವೇರ್ನೆಸ್ ಹೇಗಿರಬೇಕು ಅನ್ನುವಂಥದ್ದು. ಆ್ಯಂಡ್ ಇಟ್ ಈಸ್ 11 ಸಸ್ಟೈನಬಲ್ ಸಿಟೀಸ್ ಅಂತ ಕರೀತಾರೆ. ಇಟ್ ಇಸ್ ನಾಟ್ ಓನ್ಲಿ ದ ಕೇಸ್ ಆಫ್ ಸಿಟೀಸ್, ಇಟ್ ಈಸ್ ಆಲ್ಸೋ ಫಾರ್ ದ ರೂರಲ್ ಇಂಡಿಯಾ. ಹೌದಾ? ರೂರಲ್ ಪ್ಲಸ್ ಅರ್ಬನಲ್ಲೂ ಕೂಡ ಡಿಜಿಟಲೈಸ್ ಆಗ್ತಿದೆ. ಆ ಒಂದು ಡಿಜಿಟಲೈಸ್ಡ್ ಎಂಪವರ್ಮೆಂಟ್ ರೂರಲ್ ಸೆಕ್ಟರಲ್ಲಿ ತುಂಬ ತಂದಿದ್ದಾರೆ. ಪ್ರಧಾನಮಂತ್ರಿ ಯೋಜನೆ ಇ ಗವರ್ನೆನ್ಸ್ ಮಾಡೆಲಲ್ಲಿ ಡಿಜಿಟಲ್ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರು ಫಾರ್ಮರ್ಸಿಗೆ ಆ ಅಮೌಂಟ್ ಹಾಕೋದ್ರಿಂದ ಹಿಡಿದು ಸ್ಕೀಮ್ ಇಂಪ್ಲಿಮೆಂಟೇಷನ್ವರೆಗೂ ಡಿಜಿಟಲೈಸ್ಡ್ ಆಗಬೇಕು ಅನ್ನುವಂತಾರೆ. ಒಂದು ಮಹತ್ವವಾದ ಕೋರ್ಟಿದೆ. ಒಬ್ಬ ವ್ಯಕ್ತಿ ಒಂದು ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡಿದರೆ ಫೈನಾನ್ಷಿಯಲ್ ಇನ್ಕ್ಲೂಷನ್ಗೆ 0.01% ಕ್ರೆಡೆನ್ಷಿಯಲನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು. ಸೊ ದಿಸ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್. ಬ್ಯಾಂಕ್ ಡಿಜಿಟಲೈಸ್ಡ್ ಆದರೆ ಎಕಾನಮಿ ಗ್ರೋತ್ ಆಯಿತು, ಇನ್ಫ್ರಾಸ್ಟ್ರಕ್ಚರ್ ಕೆಪಾಸಿಟಿ ಬಿಲ್ಡಿಂಗ್ ಆಯಿತು, ಇನ್ಕ್ಲೂಸಿವ್ ಗ್ರೋತ್ ಆಯಿತು ಅನ್ನುವಂಥದ್ದು. ಸೊ ಅಂಥ ಇನ್ಕ್ಲೂಸಿವ್ ಗ್ರೋತ್ ನಾವು ರೈಟ್ ಟು ಪ್ರೈವಸಿ ಅದನ್ನೇ ಹೋಗಬೇಕು, ಮತ್ತು ಸೈಬರ್ ಥ್ರೆಟ್ಟಿನ ಒಂದು ಬ್ಯಾನನ್ನು ಮಾಡಬೇಕು, ಮತ್ತು ಅದರ ಡೀಪ್ ಫೇಕ್ ಅಥವಾ ಮಿಸ್ಇನ್ಫಾರ್ಮೇಷನನ್ನು ಕಡಿಮೆ ಮಾಡಬೇಕು, ಪ್ರೈವಸಿಯನ್ನು ಎತ್ತಿಡಬೇಕು ಅನ್ನುವಂಥದ್ರಲ್ಲಿ ಈ ಒಂದು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಮಾತಾಡುತ್ತೆ. ನೆಕ್ಸ್ಟ್ ನೋಡಿ, ಇಂಟರ್ನ್ಯಾಷನಲ್ ಬೆಸ್ಟ್ ಪ್ರಾಕ್ಟೀಸು. ಸೊ ಇಟ್ ಈಸ್ ನಾಟ್ ಓನ್ಲಿ ದ ಕೇಸ್ ಆಫ್ ಇಂಡಿಯಾ ರೈಟ್ ನಾವು. ಸೊ ನೋಡಿ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ, ಯುರೋಪಿಯನ್ ಯೂನಿಯನ್, ಜಪಾನ್ ಆ್ಯಂಡ್ ಇಸ್ರೇಲ್ ಸೈಬರ್ ಡ್ರೋಮ್ ಮಾಡೆಲ್, ಇವರನ್ನು ಬೆಸ್ಟ್ ಸಿಂಗಾಪುರ್ ಮಾಡೆಲ್ ಅಂತಲೂ ಕರೀತಾರೆ. ಇದನ್ನು ಬೆಸ್ಟ್ ಆಫ್ ದ ಸ್ಟ್ರಾಟಜಿ ಅಂತ ಕರೀತಾರೆ. ಈ ಒಂದು ಬೆಸ್ಟ್ ಪ್ರಾಕ್ಟೀಸ್ ಇನ್ನೊಂದು ದೇಶಕ್ಕೆ ಯೂಸ್ ಆಗುತ್ತೆ. ಸೊ ನಮ್ಮದು ಆರ್ಗ್ಯಾನಿಕ್ ಫಾರ್ಮಿಂಗ್ ಏನಿದೆ, ಝೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಏನಿದೆ, ಅದು ಬೇರೆ ದೇಶಕ್ಕೆ ಯೂಸ್ ಆಗುತ್ತೆ. ಹಾಗೆ ಸೈಬರ್ ಕೂಡ ಇನ್ನೇನು ಹೇಳ್ತಾರೆ, ನ್ಯಾಷನಲ್ ಲೆವೆಲ್ ರಿಯಲ್ ಟೈಮ್ ಸೈಬರ್ ಡಿಫೆನ್ಸ್ ಮತ್ತು ಸಿವಿಲಿಯನ್ ವಾಲಂಟಿಯರ್ ಸೈಬರ್ ಫೋರ್ಸ್ ಆ್ಯಂಡ್ ಸೈಬರ್ ಇನ್ಫ್ರಾಸ್ಟ್ರಕ್ಚರ್ ಸೆಕ್ಯುರಿಟಿ ಇಂಟಿಗ್ರೇಟೆಡ್ ಮತ್ತು ಪಾರ್ಟ್ನರ್ಶಿಪ್ PPP ಮಾಡೆಲ್ ಇನ್ ಸೈಬರ್ ಇಂಟೆಲಿಜೆನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಡಾಪ್ಟಿವ್ ಸೈಬರ್ ಡಿಫೆನ್ಸ್ ಆ್ಯಂಡ್ ರೈಟ್ ಟು ಪ್ರೊಟೆಕ್ಟ್ ದ ಪ್ರೈವಸಿ ನಾರ್ಮ್ಸ್. ಮತ್ತು ಇದು ಇಂಪಾರ್ಟೆಂಟ್ ನೋಡಿ, ಸಿಂಗಾಪುರ್ ಸೈಬರ್ ಸೆಕ್ಯುರಿಟಿ ಆ್ಯಕ್ಟ್, ಕ್ರಿಟಿಕಲ್ ಇನ್ಫಾರ್ಮೇಷನ್ ಇನ್ಫ್ರಾಸ್ಟ್ರಕ್ಚರ್ ಪ್ರೊಟೆಕ್ಷನ್ ಲಾ. ಸೊ ಇದನ್ನು ನೀವು UPSC ಮೇನ್ಸಿನ ಸೈಬರ್ ಸೆಕ್ಯುರಿಟಿಯಲ್ಲಿ ಆ ಒಂದು ಬೆಸ್ಟ್ ಪ್ರಾಕ್ಟೀಸಲ್ಲಿ ಬರಿಬೋದು. ಸಿಂಗಾಪುರ್, ಯುರೋಪಿಯನ್ ಯೂನಿಯನ್, ನೆದರ್ಲ್ಯಾಂಡ್ ಮತ್ತು USA, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಮತ್ತು ಇಸ್ರೇಲ್ ಸೈಬರ್ದು. ಸೊ ಇದನ್ನು ಯು ಕ್ಯಾನ್ ರೈಟ್. ಸೈಬರ್ ಸೆಕ್ಯುರಿಟಿ ಇಸ್ ದ ನ್ಯಾಷನಲ್ ಸೆಕ್ಯುರಿಟಿ. ಎಷ್ಟು ಜನ ನಂಬ್ತೀರಿ? ದಟ್ ಈಸ್ ಒನ್ ಹಾನರಬಲ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಸರ್ ಹೇಳಿದ್ದಾರೆ. ನೆಕ್ಸ್ಟ್, ಡಾಟಾ ಇಸ್ ದ ನ್ಯೂ ಆಯಿಲ್, ಸೈಬರ್ ಸೆಕ್ಯುರಿಟಿ ಇಸ್ ದ ನ್ಯೂ ರಿಫೈನರಿ ಅಂತ ಕರೀತಾರೆ. ಯಾಕೆ ಹೀಗೆ? ಡಾಟಾ ಈಸ್ ಎನ್ ಆಯಿಲ್, ದಟ್ ಈಸ್ ಎಕಾನಮಿ. ನಿಮಗೆ ಡಾಟಾಗಿಂದ ಎಕಾನಮಿ ಮಾಡಲಿಕ್ಕೆ ಬಂತು ಅಂದರೆ ಯು ಆರ್ ಗೋಯಿಂಗ್ ಟು ಬಿ ರಿಚೆಸ್ಟ್ ಮ್ಯಾನ್ ಇನ್ ದಿ ವರ್ಲ್ಡ್ ರೈಟ್ ನಾವು ಅಂತ ಕರೀತಾರೆ. ಸೊ ಅದನ್ನು ರಿಫೈನರಿ ಅಂದ್ರೇನು? ಮೆಕ್ಯಾನಿಸಮ್ ಥ್ರೂ ಕೌಂಟರ್ ಅಟ್ಯಾಕನ್ನು ಕೌಂಟರ್ ಅಟ್ಯಾಕ್ ಮಾಡೋದಾಗಲಿ ಅಥವಾ ಪ್ರಪಗಂಡವನ್ನು ಮೇಂಟೈನ್ ಮಾಡೋದಾಗಲಿ, ದಟ್ ಈಸ್ ಒನ್ ಟಾಸ್ಕ್. ಸೊ ಇಟ್ ಈಸ್ ಮೋರ್ ಆರ್ ಲೆಸ್ ದ ಇ ಗವರ್ನೆನ್ಸ್. ಸೊ ಇಫ್ ಯು ಸ್ಪೆಂಡ್ ಮೋರ್ ಆನ್ ಕಾಫಿ ದ್ಯಾನ್ ದ IT ಸೆಕ್ಯುರಿಟಿ, ಇಟ್ ವಿಲ್ ಬಿ ಮೋರ್ ವಲರಬಿಲಿಟಿ ಅಂತ. ಅಂದರೆ ಯು ಆರ್ ವೆರಿ ಲೇಜಿ ಲತೀಫ್, ಸೊ ದ್ಯಾಟ್ ಯು ಡೋಂಟ್ ವಾಂಟ್ ಟು ಡೂ ದ ವರ್ಕ್, ಯು ಆರ್ ಓನ್ಲಿ ಡೂಯಿಂಗ್ ದ IT ಸೆಕ್ಯುರಿಟಿ ರಾದರ್ ದ್ಯಾನ್ ಕಾಫಿ ಕುಡಿತಾ ಇರ್ತೀರಿ. ದಟ್ ಈಸ್ ನಾಟ್ ದ ಕೇಸ್. ಸೊ ಯು ಹ್ಯಾವ್ ಟು ಬಿ ಮೋರ್ ಕಾಷಸ್ ಫಾರ್ ಎವ್ರಿ ಸೆಕೆಂಡ್. ಸೊ ನಿಮ್ಮನ್ನು ನಂಬಿಕೊಂಡು ಎಷ್ಟೋ 143 crore ಪೀಪಲ್ ಇಂಡಿಯಾದಲ್ಲಿ ಇದ್ದಾರೆ ಅಂತಂದರೆ, ಸೊ ದ ಕ್ರಿಯೇಷನ್ ಆಫ್ ದ ಇಂಟೆಲಿಜೆನ್ಸ್ ಆಫ್ ಡಾಟಾ ಇಂಟೆಲಿಜೆನ್ಸ್ ನೆಟ್ವರ್ಕ್ ಇನ್ ಟೀಮ್ ಏನಿದೆ, ಅವರ ಒಂದು ಕೆಲಸ ರಬಸ್ಟ್ ಆಗಿರಬೇಕು, ಮೈಯನ್ನು ಕಣ್ಣಿರಬೇಕು ಅಂತ. ಇನ್ನು ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟ್ ಬಗ್ಗೆ ನಾನು ಆಲ್ರೆಡಿ ಕೋಟ್ ಮಾಡಿದ್ದೀನಿ. 2017 ರೈಟ್ ಟು ಪ್ರೈವಸಿ ಪುಟ್ಟಸ್ವಾಮಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ, ನ್ಯಾಷನಲ್ ಸೈಬರ್ ಸೆಕ್ಯುರಿಟಿ ಪಾಲಿಸಿ 2013, ನ್ಯಾಷನಲ್ ಸೈಬರ್ ಸೆಕ್ಯುರಿಟಿ ಸ್ಟ್ರಾಟಜಿ 2021, ನ್ಯಾಷನಲ್ ಕ್ರಿಟಿಕಲ್ ಇನ್ಫಾರ್ಮೇಷನ್ ಪ್ರೊಟೆಕ್ಷನ್ ಸೆಂಟರ್ ಸೆಕ್ಯೂರ್ ದ ಡಾಟಾ ಅನ್ನುವಂಥದ್ದು. ಮತ್ತು ಶ್ರೇಯಾ ಸಿಂಗಲ್ ಸೆಕ್ಷನ್ 66 ಫ್ರೀ ಸ್ಪೀಚ್ ಪ್ರೊಟೆಕ್ಷನ್. ನಿಮಗೊತ್ತು ಹೇಟ್ ಸ್ಪೀಚ್ ಆಗ್ತಾಯಿದೆ,
ಅದನ್ನು ನೀವು ಹೇಳಿದ್ರು ಹೇಳಿನ ಅಕ್ಕಗೆ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಥ್ರೂ ಅದನ್ನು ಮ್ಯಾನಿಪುಲೇಷನ್ ಮಾಡ್ತಾರೆ, ಇನ್ಫಾರ್ಮೇಷನ್ ಮಿಸ್ಯೂಸ್ ಮಾಡ್ತಾರೆ ಅನ್ನುವಂಥ ಕೇಸಿದು ಶ್ರೇಯಾ ಸಿಂಗಲ್ 2015. ಸೊ ಇದನ್ನೆಲ್ಲ ನೀವು ಆರಾಮ್ಸೆ ನಿಮ್ಮ ಸೈಬರ್ ಸೆಕ್ಯುರಿಟಿ ಚಾಪ್ಟರಲ್ಲಿ ಬರೀಬೋದು. ಆ್ಯಂಡ್ ಲೈವ್ ಎಕ್ಸಾಂಪಲ್ ನೋಡಿ, ಇದರಿಗೆ ಲೈವ್ ಎಕ್ಸಾಂಪಲ್ ಏನಾದ್ರು ಹೂ ದೇ ಟ್ರಸ್ಟ್ ಅಂತ. ಒಂದು ಕುದಂಬಕಂ ನ್ಯೂಕ್ಲಿಯರ್ ಪ್ಲಾಂಟ್ ಸೈಬರ್ ಅಟ್ಯಾಕ್ 2019. ಸೊ ನಾನು ಹೇಳಿದೆ ಸ್ಟೇಟ್ ಸ್ಪಾನ್ಸರ್ಡ್ ಸೈಬರ್ ಅಟ್ಯಾಕ್ ಇದೆ ಅನ್ನುವಂಥದ್ದು. ಸೊ ರಿಸ್ಕ್ ಆಫ್ ನ್ಯೂಕ್ಲಿಯರ್ ಫೆಸಿಲಿಟಿಯನ್ನು ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿದರು. ಆ್ಯಂಡ್ ಹೆಲ್ತ್ ರೆಕಾರ್ಡ್ 3 to 4 crore ಪೇಷಂಟ್ಸಿನ ಹೆಲ್ತ್ ರೆಕಾರ್ಡನ್ನು ಕಲೆಕ್ಟ್ ಮಾಡಿದರು ಏಮ್ಸ್ ಅಲ್ಲಿ ಅಟ್ಯಾಕ್ ಆಫ್ 2022. ಸೊ ಯು ಕ್ಯಾನ್ ರೈಟ್ ಇಟ್ ಆರಾಮ್ಸೆ ಫಾರ್ ದಿಸ್. ದೀಸ್ ಆರ್ ವಲ್ನರಬಿಲಿಟಿ, ರೈಟ್? ಆ್ಯಂಡ್ ಏನು ಮಾಡಬೇಕು, ವಾಟ್ ಈಸ್ ದ ಸೊಲ್ಯೂಷನ್ ಓವರ್ ಇದೆ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಿಸ್ಟಮನ್ನು ರೊಬಸ್ಟ್ ಮಾಡಬೇಕು, ಮೆಕ್ಯಾನಿಸಮ್ ಮಾಡಬೇಕು, ಅವೇರ್ನೆಸ್ ಕೊಡಬೇಕು, ಪ್ರಪಗಂಡ ಮಾನಿಟರ್ ಮಾಡಬೇಕು. ಸೊ ನ್ಯಾಷನಲ್ ಕೆಪಾಸಿಟಿ ಬಿಲ್ಡಿಂಗನ್ನು ಇಂಪ್ರೂವ್ ಮಾಡಬೇಕು. ಈಗ ಹ್ಯಾಕಥಾನ್ ಮಾಡ್ತಾರಲ್ಲ, ಯೂನಿವರ್ಸಿಟೀಸ್ ಆರ್ ಡೂಯಿಂಗ್ ಹ್ಯಾಕಥಾನ್. ವಾಟ್ ಯು ಮೀನ್ ಬೈ ಹ್ಯಾಕಥಾನ್? ಹ್ಯಾಕಥಾನ್ ಒನ್ಸ್ ವರ್ ವೈನ್ ಆಗುತ್ತೆ. ಅದರಲ್ಲಿ ಒಂದು ಮೋರ್ ಇಂಪಾರ್ಟೆಂಟ್ ಟೆಕ್ನಾಲಜಿಕಲ್ ಸೈಬರ್ ಟೆಕ್ನಾಲಜಿಕಲ್ ಪ್ರಾಬ್ಲಮ್ಸ್ ಇದೆ, ಅದನ್ನು ಸಾಲ್ವ್ ಮಾಡ್ತಾರೆ. ಸೊ ವಿದಿನ್ ನೋ ಟೈಮ್ ದಟ್ ವಿಲ್ ಬಿ ಡನ್. ಸೊ using the data, using the coding and encryption and so on. ಅದೆಲ್ಲ ಇಂಜಿನಿಯರಿಂಗ್ ಕಾಲೇಜಲ್ಲಿ ಮಾಡ್ತಾರೆ. ಸೊ ಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೈಸೂರನ್ನು ಕೂಡ ಮಾಡಿದರು, ಬಿಕಾಸ್ ಅದು ನಾನು ಓದಿರುವ ಕಾಲೇಜು. ಸೊ ಝೀರೋ ಟ್ರಸ್ಟ್ ಆರ್ಕಿಟೆಕ್ಚರ್, ಸೈಬರ್ ಅವೇರ್ನೆಸ್, ನ್ಯಾಷನಲ್ ಸೈಬರ್ ವಾಲಂಟಿಯರ್ ಗ್ರೂಪ್, ಅಪ್ಸ್ಕಿಲ್ ಪೊಲೀಸ್ ಫೋರ್ಸಸ್. ಎಷ್ಟು ಜನ ಪೊಲೀಸಿಗೆ ಸೈಬರ್ ಥ್ರೆಟ್ ಬಗ್ಗೆ ಅವೇರಿಗೆ ಮತ್ತು ಸೈಬರ್ ಸೆಕ್ಯುರಿಟಿ ಬಗ್ಗೆ ಅವೇರಿಗೆ? ದೇ ಆರ್ ನಾಟ್ ಯೂಸ್ ಟು ಇಟ್ ಅರ್ಲಿಯರ್, ಬಟ್ ಡೆಫಿನೆಟ್ಲಿ ರೈಟ್ ನಾವು. ಸೊ ನಮಗೆ ಗೊತ್ತು ಇಂಟರ್ಪೋಲ್ ಅಂತ ಕರೀತಾರೆ. ಅಂದರೆ ನಮ್ಮ ಒಂದು ಏನಿದೆ ಇನ್ಫಾರ್ಮೇಷನ್, ಅದು ಬೇರೆ ದೇಶಕ್ಕೂ ಕಳಿಸುವಂಥದ್ದು ಇಂಟರ್ಪೋಲ್. ಅವರ ಒಂದು ಇನ್ಫಾರ್ಮೇಷನ್ ನಮ್ಮಲ್ಲಿ ಕ್ರೈಮ್ ರೆಕಾರ್ಡಿಗೆ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಇದೆ ನಮ್ಮಲ್ಲಿ ವಿದಿನ್ ದಿ ಇಂಡಿಯಾ. ಸೊ ಅಲ್ಲಿ ಯಾರೇ ಒಬ್ಬ ಕೇಸ್ ಮಾಡಿದ್ರು ಇಡೀ ಭಾರತಕ್ಕೆ ಅದು ಸ್ಪ್ರೆಡ್ ಆಗುತ್ತೆ. ದೇ ಕ್ಯಾನ್ ಸಾ ವಿತ್ ದಿ ಸೈಬರ್ ಇನ್ಫಾರ್ಮೇಷನಲ್ಲಿ. ಸೊ ಆ ಥರದ ಸಿಸ್ಟಮ್ ರೊಬಸ್ಟ್ ಆಗಿದೆ, ಅದು ಒಳ್ಳೆಯದಕ್ಕೆ. ಆದರೆ ಅದು ಬ್ರೀಚ್ ಆದರೆ, ಇನ್ಫಾರ್ಮೇಷನ್ ಬ್ರೀಚ್ ಆದರೆ ರೈಟ್ ಟು ಪ್ರೈವಸಿಗೆ ಹರ್ಟ್ ಆಯಿತು. ದಿಸ್ ಇಸ್ ವಾಟ್ ದ ಎರ. ಆ್ಯಂಡ್ ಐರನಿ ಕೂಡ ಇದು. ಇಟ್ ಈಸ್ ಎನ್ ಎರ ಆ್ಯಂಡ್ ಐರನಿ ಕೂಡ. ಮಾಡರ್ನ್ ಡೀಪ್ ಫೇಕ್ ಮಿಸ್ಇನ್ಫಾರ್ಮೇಷನ್ ಫ್ಯಾಕ್ಟ್ ಚೆಕ್. ಸೊ ಯಾವುದೇ ಒಂದು ಇನ್ಫಾರ್ಮೇಷನನ್ನು ಚೆಕ್ ಮಾಡಬೇಕು. ಫ್ಯಾಕ್ಟ್ ಚೆಕ್, ಗೂಗಲ್ ಡೂಯಿಂಗ್ ಎಕ್ಸಲೆನ್ಸಿ ಓವರ್ ದೇರ್. ಅದೇ ಥರ ಇನ್ಫಾರ್ಮೇಷನ್ ಬಯಾಸ್ ಆಗಿರಬಾರ್ದು. ಸ್ಪೀಚ್, ಫೇಕ್ ನ್ಯೂಸ್, ಡೀಪ್ ಫೇಕಿಗೆ ಕಡಿವಾಣ ಹಾಕಬೇಕು ಅನ್ನುವಂಥದ್ದು. ಸರ್ವೆಲೆನ್ಸಲ್ಲಿ ಇರಬೇಕು, ಇಂಟಿಗ್ರೇಟೆಡ್ ಮಾಡೆಲ್ ಮಾಡಬೇಕು, ಸ್ಮಾರ್ಟ್ ಪೊಲೀಸಿಂಗ್ ಇರಬೇಕು ಮತ್ತು ಸ್ಮಾರ್ಟ್ ಸಿಟಿಗನ್ ಆಗಿರಬೇಕು. ಸೊ ಸ್ಮಾರ್ಟ್ ಪೊಲೀಸಿಂಗ್ ಲೈಫ್ ವಿತ್ ದಿ ಸ್ಮಾರ್ಟ್ ಸಿಟಿಗನ್ ಆ್ಯಂಡ್ ಸ್ಮಾರ್ಟ್ ಸಿಟಿಗನ್ ಲೈಫ್ ವಿತ್ ದಿ ಸ್ಮಾರ್ಟ್ ಪೊಲೀಸಿಂಗ್ ಅಂತ ಕರೀತಾರೆ, ವಿತ್ ರೆಸ್ಪೆಕ್ಟ್ ಟು ಸೈಬರ್ ಸೆಕ್ಯುರಿಟಿ. ಓಕೆ, is there any doubt on this regard? Thank you.